ವಿಪಕ್ಷಗಳ ಹೊಸ ಖ್ಯಾತೆ, ಪೊಲೀಸರ ಕೈಗೆ ಬಳೆ ತೊಡಿಸಿ ಸಂಸತ್ ಭವನಕ್ಕೆ ನುಗ್ಗಲು ಬಾಂಗ್ಲಾ ಪ್ಲಾನ್. ಮುಗಿದ ಹೈಡ್ರಾಮಾ, ಶಿಕ್ಷಣ ಬಾಕಿ, ಅರಾಜಕತೆಯೇ ಟಾರ್ಗೆಟ್. ನಮಸ್ಕಾರ ವೀಕ್ಷಕರೇ. ರಾಷ್ಟ್ರ ರಾಜಧಾನಿ ನವದೆಹಲಿಯ ಕಾರಿಡಾರ್ಗಳಲ್ಲಿ ಈಗ ಭಾರೀ ಸಂಚಲನ ಸೃಷ್ಟಿಸ್ತಾ ಇರುವ ಬಿಗ್ ಬ್ರೇಕಿಂಗ್ ರಿಪೋರ್ಟ್ ಏನಂದ್ರೆ, ಕೇಂದ್ರ ಶಿಕ್ಷಣ ಸಚಿವ ರಾಜೀನಾಮೆ ನಂತರ ಅರ್ಥಾತ್ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆಗೆ ಬಾರದೆ ಗದ್ದಲ ಎಬ್ಬಿಸಿ ಸಂಸತ್ತಿನ ಕಲಾಪವನ್ನ ಬಲಿಕೊಡ್ತಾ ಇರುವ ಕಾಂಗ್ರೆಸ್ ಮತ್ತು ಇಂಡಿ ಒಕ್ಕೂಟದ ಅಸಲಿ ಅಜೆಂಡಾ ಇದೀಗ ಬಯಲಾಗಿದೆ. ಅಷ್ಟಕ್ಕೂ ಪರೀಕ್ಷಾ ಅಕ್ರಮಗಳನ್ನು ತಡೆಯುವಂತಹ ಹೊಸ ಬಿಲ್ ಮಂಡನೆಯಾಗ್ತಾ ಇದ್ರೂ ಅದರ ಬಗ್ಗೆ ತುಟಿ ಬಿಚ್ಚದ ರಾಹುಲ್ ಗಾಂಧಿಯವರು ದಿಢೀರನೆ ಪೊಲೀಸರ ಲಾಠಿ ಚಾರ್ಜ್ಗೆ ಪ್ರಧಾನಿ ಮೋದಿ ಕ್ಷಮೆ ಕೇಳಬೇಕು ಅಂತ ಹೊಸ ಖ್ಯಾತೆ ತೆಗೆದ ಹಿಂದಿರುವ ಆ ಮಾಸ್ಟರ್ ಪ್ಲಾನ್ ಎಂಥದ್ದು? ಬಿಹಾರದ ವಾಸಿನ್ನಲ್ಲಿ 50ಕ್ಕೂ ಹೆಚ್ಚು ಪೊಲೀಸರು ತೀವ್ರ ಗಾಯಗೊಂಡು ಅಧಿಕಾರಿಯೊಬ್ಬರು ಆಸ್ಪತ್ರೆಯಲ್ಲಿ ಒದ್ದಾಡ್ತಾ ಇದ್ರು. ಪ್ರಾಣ ರಕ್ಷಣೆಗಾಗಿ AK-47 ಬಳಸಿದ ಪೊಲೀಸ್ ಪಡೆಯನ್ನ ಸಸ್ಪೆಂಡ್ ಮಾಡಿಸಿದ ಭಯಾನಕ ರಾಜಕೀಯ ಎಂಥದ್ದು? ರೈತರು ಅಥವಾ ವಿದ್ಯಾರ್ಥಿಗಳು ಮುಂದೆ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕಲು ಬಂದಾಗ ಬಾಂಗ್ಲಾ ಮಾದರಿಯ ದಂಗೆ ಸೃಷ್ಟಿಸಲು ನಡೀತಾ ಇರುವ ಕರಾಳ ಷಡ್ಯಂತ್ರ ಎಂಥದ್ದು? ಮತ್ತು ಪಂಜಾಬಿನ ಸಫಾಯಿ ಕರ್ಮಚಾರಿಗಳ ಮೇಲೆ ಅಲ್ಲಿನ ಪೊಲೀಸರು ರಕ್ತ ಬರುವಂತೆ ಲಾಠಿ ಬೀಸಿದ್ರು ಮೌನ ವಹಿಸಿರುವ ಆ ಸೋ ಕಾಲ್ಡ್ ಹೋರಾಟಗಾರರ ಡಬಲ್ ಸ್ಟ್ಯಾಂಡರ್ಡ್ ಸತ್ಯವೇನು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟರಿ ವಿಡಿಯೋದಲ್ಲಿ ವಿಪಕ್ಷಗಳ ಹೊಸ ಖ್ಯಾತೆ, ಪೊಲೀಸ್ ಪಡೆಯ ಸ್ಥೈರ್ಯಗೊಂದಿಸುವ ತಂತ್ರ, ಬಿಹಾರದ AK-47 ಸತ್ಯ ಮತ್ತು ಪಂಜಾಬಿನ ಕಪಟ ನಾಟಕದ ಪ್ರತಿಯೊಂದು ಇನ್ಸೈಡ್ ಸೀಕ್ರೆಟನ್ನು ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿಯನ್ನು ಪ್ರತಿಯೊಬ್ಬ ಜವಾಬ್ದಾರಿಯುತ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ. ವೀಕ್ಷಕರೇ, ಹೋರಾಟಗಾರರು ಮತ್ತು ವಿಪಕ್ಷಗಳ ಬೇಡಿಕೆ ಏನಾಗಿತ್ತು? ಶಿಕ್ಷಣ ಸಚಿವ ರಾಜೀನಾಮೆ ನೀಡಬೇಕು ಅನ್ನೋದಾಗಿತ್ತು. ಅದಾದ ನಂತರವಷ್ಟೇ ಸಂಸತ್ನಲ್ಲಿ ಚರ್ಚೆಗೆ ಬರ್ತಾರೆ ಅಂತ ಇಡೀ ಭಾರತದ ಜನ ಕಾದು ಕೂತಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು. CJP ಪ್ರೊಟೆಸ್ಟನ್ನು ಬಿಟ್ಟು ಸೋನಂ ವಾಂಗ್ಚುಕ್ ಅವರು ತಮ್ಮ ಉಪವಾಸ ಸತ್ಯಾಗ್ರಹವನ್ನು ನಿಲ್ಲಿಸಿದ್ರು. ಇನ್ನಾದರೂ ಸಂಸತ್ ಅಧಿವೇಶನ ನಡೆಯುತ್ತೆ ಅಂತ ಎಲ್ಲರೂ ಕೂಡ ಕಾದಿದ್ರು. ಆದರೆ ಮುಂದೇನಾಯಿತು? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ ನಂತರವೂ 2ನೇ ವಾರ್ನಲ್ಲಿ ಕಾಂಗ್ರೆಸ್ ಕೂಟ ಕಲಾಪವನ್ನು ನಡೆಸೋದಕ್ಕೆ ಬಿಡಲಿಲ್ಲ. ಒಂದು ದಿನದ ಕಲಾಪ ನಡೆಸೋದಕ್ಕೆ ದೇಶದ ಟ್ಯಾಕ್ಸ್ ಪೇಯರ್ಗಳ ಕೋಟಿ ಹಣ ಖರ್ಚಾಗ್ತಾಗಿದೆ. ಇವರು ಆ ಹಣವನ್ನು ಅಕ್ಷರಶಃ ನೀರಲ್ಲಿ ಹೋಮ ಮಾಡ್ತಿದ್ದಾರೆ. ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ಪಬ್ಲಿಕ್ ಎಕ್ಸಾಮಿನೇಷನ್ ಅಮೆಂಡ್ಮೆಂಟ್ ಬಿಲ್ 2026 ಟೇಬಲ್ ಮೇಲೆ ಇಟ್ಟಿದ್ದಾರೆ. ಬನ್ನಿ ಇದರ ಬಗ್ಗೆ ಪರ ವಿರೋಧ ಮಾತನಾಡಿ, ನಿಮಗೆ ಎಷ್ಟು ಸಮಯ ಬೇಕಾದರೂ ಕೊಡ್ತೇವೆ ಅಂತ ಸ್ಪೀಕರ್ ಬೇಡಿಕೊಂಡ್ರೂ ವಿಪಕ್ಷಗಳು ಚರ್ಚೆಗೆ ಬರಲೇ ಇಲ್ಲ. ಕಾರಣ ಬಹಳ ಸ್ಪಷ್ಟ. ವಿಪಕ್ಷಗಳಿಗೆ ಪರೀಕ್ಷಾ ಅಕ್ರಮದ ಬಗ್ಗೆ ಚರ್ಚಿಸುವ ದಮ್ಮು ಇಲ್ಲ. ಒಂದು ವೇಳೆ ಚರ್ಚೆ ಶುರುವಾದರೆ ಕಳೆದ 10-12 ವರ್ಷಗಳಿಂದ ಕಾಂಗ್ರೆಸ್ ಆಡಳಿತ ಇರುವ ರಾಜ್ಯಗಳಲ್ಲಿ ಎಷ್ಟೆಲ್ಲ ಪೇಪರ್ ಲೀಕ್ ಆಗಿವೆ ಎನ್ನುವ ಹಿಸ್ಟರಿಯನ್ನು BJP ನಾಯಕರು ಎಳೆಯಾಗಿ ಬಿಚ್ಚಿಡುತ್ತಾರೆ. ಆ ಮುಖಭಂಗವನ್ನು ಬಚಾವ್ ಮಾಡೋದಕ್ಕೆ ಅಥವಾ ಆ ಮುಖಭಂಗದಿಂದ ಬಚಾವಾಗೋದಕ್ಕೆ ಕಲಾಪಕ್ಕೆ ಅಡ್ಡಿಪಡಿಸೋದೇ ಇವರಿಗೆ ಒಂದು ದೊಡ್ಡ ಲಾಭದಾಯಕವಾಗಿದೆ. ರಾಹುಲ್ ಗಾಂಧಿ ಹೊಸ ಖ್ಯಾತೆ, ಮೋದಿ ಕ್ಷಮೆ ಕೇಳಬೇಕಂತಂದ ಪಟ್ಟು. ಚರ್ಚೆಗೆ ಬರೋದಕ್ಕೆ ಅಸ್ತ್ರ ಇಲ್ಲದ ಕಾರಣ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ದಿಢೀರನೆ ತಮ್ಮ ಅಜೆಂಡಾವನ್ನು ಬದಲಿಸಿ ಹೊಸ ಖ್ಯಾತೆ ತೆಗೆದಿದ್ದಾರೆ. ದೆಹಲಿಯಲ್ಲಿ ಜುಲೈ 20ರಂದು ನಡೆದ ಹೋರಾಟದಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಪ್ಯಾಲೆಟ್ ಗನ್ ಮತ್ತು ಕೆಲವೊಂದಿಷ್ಟು ಅಸ್ತ್ರಗಳನ್ನು ಬಳಸಿದ್ದಾರೆ ಪೊಲೀಸರು. ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಹೀಗಾಗಿ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ವಿದ್ಯಾರ್ಥಿಗಳ ಮುಂದೆ ಬಂದು ಬೇಷರತ್ ಕ್ಷಮೆ ಕೇಳಬೇಕು ಅಂತ ರಾಹುಲ್ ಗಾಂಧಿ ಪಟ್ಟು ಹಿಡಿದು ಸಂಸತ್ತನ್ನು ಬಲಿ ಕೊಡ್ತಾ ಇದ್ದಾರೆ. ಪೊಲೀಸರ ಬಗ್ಗೆ ಮಾತನಾಡ್ತಾ ಇರೋರು ಯಾರು? ಇಲ್ಲಿ ಗಮನಿಸಿ ವೀಕ್ಷಕರೇ, ಈ ಪ್ರತಿಭಟನೆ ಅಷ್ಟೊಂದು ಶಾಂತಿಯುತವಾಗಿದ್ದರೆ ದೆಹಲಿಯಲ್ಲಿ ಬರೋಬ್ಬರಿ 150ಕ್ಕೂ ಹೆಚ್ಚು ಪೊಲೀಸರು ತೀವ್ರವಾಗಿ ಗಾಯಗೊಂಡಿದ್ಯಾಕೆ? ಕೆಲವರ ತಲೆ ಒಡೆದಿದೆ, ಕೈಕಾಲು ಮುರಿದಿದ್ದಾವೆ. 6ರಿಂದ 8 ತಿಂಗಳು ಬೆಡ್ ರೆಸ್ಟ್ ಮಾಡುವ ಸ್ಥಿತಿಯೇ ಈ ಹಿರಿಯ ಅಧಿಕಾರಿಗಳಿಗೆ ಬಂದು ನಿಂತಿದೆ. ವಿದ್ಯಾರ್ಥಿಗಳ ಸೋಗಿನಲ್ಲಿ ಬಂದ ಗೂಂಡಾಗಳು ಕಲ್ಲು ತೂರಿ ಪೊಲೀಸರ ರಕ್ತ ಹರಿಸಿದರೆ ಅದನ್ನು ಸರ್ಕಾರ ವಹಿಸಿಕೊಳ್ಬೇಕಾ? ಗಾಯಗೊಂಡ ಪೊಲೀಸರ ಪಕ್ಕ ನಿಂತು ರಾಹುಲ್ ಗಾಂಧಿ ಯಾಕೆ ಫೋಟೋ ತೆಗೆಸ್ಕೊಳ್ಬೋದಾಗಿತ್ತು? ತೊಗೊಳ್ಬೋದಿತ್ತಲ್ಲ. ಅದ್ಯಾಕೆ ನೀವು ಸಂಸತ್ ಅಧಿವೇಶನ ಬಿಟ್ಟು ನರೇಂದ್ರ ಮೋದಿ ಅವರ ಹೈ ಸೆಕ್ಯೂರಿಟಿ ಮನೆ ಮುಂದೆ ಹೋಗಿ ನೀವು ಪ್ರತಿಭಟನೆ ಮಾಡಿದ್ರಿ? ಹೋಗಬೇಕಿತ್ತು ಜಂತರ್ ಮಂತರ್ಗೆ.
ದೊಡ್ಡ ಪ್ರತಿಭಟನೆ ನಡೀತಾ ಇತ್ತಲ್ಲ, ಹೌದಪ್ಪ, ಒಂದು 15-20 ದಿವಸದಿಂದ ಅವರು ವಿದೇಶಕ್ಕೆ ಹೋಗಿದ್ರಲ್ಲ, ವಿದೇಶದಿಂದ ಬಂದ ನಂತರ ಹೋಗಬೇಕಿತ್ತು. ಅದ್ಯಾಕೆ ಮೋದಿ ಅವರ ಮನೆ ಮುಂದೆ ಹೋಗಿ ನೀವು ಪ್ರೊಟೆಸ್ಟ್ ಮಾಡಿದ್ರಿ? CJP ಪ್ರೊಟೆಸ್ಟಲ್ಲಿ ನೀವು ಹೋಗಿದ್ದಿದ್ರೆ ಅಲ್ಲಿನ ಕರಾಳ ಇತಿಹಾಸ ಅಥವಾ ಕರಾಳತೆ ಗೊತ್ತಾಗ್ತಾಗಿತ್ತು. ಮತ್ತು ವಿದ್ಯಾರ್ಥಿಗಳು ಏನು ನೈಜವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳು ಅವರ ನೋವು ಏನು ಅನ್ನೋದು ಗೊತ್ತಾಗ್ತಾಗಿತ್ತು. ಬಿಹಾರದಲ್ಲಿ AK-47 ಸತ್ಯ, ಪೊಲೀಸ್ ಪೇದೆಯ ಸಸ್ಪೆಂಡ್. ಪೊಲೀಸ್ ಪಡೆಯ ಸ್ಥೈರ್ಯವನ್ನು ಮಣ್ಣುಪಾಲು ಮಾಡುವ ಅತಿ ಭಯಾನಕ ಉದಾಹರಣೆ ಇತ್ತೀಚೆಗೆ ಬಿಹಾರದ ಸಿವಾನ್ನಲ್ಲಿ ನಡೆದಿದೆ. ಜುಲೈ 25ರಂದು ಬಿಹಾರದಲ್ಲಿ ನಡೆದ ಪ್ರೊಟೆಸ್ಟ್ನಲ್ಲಿ ಗೂಂಡಾಗಳು ಭಾರೀ ದೊಡ್ಡ ಕಲ್ಲು ತೂರಾಟ ನಡೆಸ್ತಾರೆ. 30ಕ್ಕೂ ಹೆಚ್ಚು ಪೊಲೀಸರು ಗಾಯಗೊಂಡರು. ರೂಪೇಶ್ ಎನ್ನುವ BDO ಅಧಿಕಾರಿಯ ತಲೆಗೆ ದೊಡ್ಡ ಕಲ್ಲು ಬಿದ್ದು ಅವರು ಆಸ್ಪತ್ರೆಯಲ್ಲಿ ಉಸಿರಿಗಾಗಿ ಒದ್ದಾಡುತ್ತಿದ್ದಾರೆ. ಆ ಸಮಯದಲ್ಲಿ ತನ್ನ ಮತ್ತು ತನ್ನ ಮೇಲಾಧಿಕಾರಿಗಳ ಪ್ರಾಣ ರಕ್ಷಿಸೋದಕ್ಕೋಸ್ಕರ ಅಭಿಷೇಕ್ ಪಟೇಲ್ ಎನ್ನುವ ಪೊಲೀಸ್ ಪೇದೆಯೊಬ್ಬ ತನ್ನ ಕೈಯಲ್ಲಿದ್ದ AK-47 ಗಾಳಿಯಲ್ಲಿ ಫೈರ್ ಮಾಡಿ ಗುಂಪನ್ನು ಚದುರಿಸಿದ್ದಾನೆ. ಈ ವಿಡಿಯೋವನ್ನು ಇಟ್ಟುಕೊಂಡು ವಿಪಕ್ಷಗಳು ವಿದ್ಯಾರ್ಥಿಗಳ ಮೇಲೆ AK-47 ಬಳಸಿದ್ದಾರೆ ಅಂತ ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಆ ರಾಜಕೀಯ ಒತ್ತಡಕ್ಕೆ ಹೆದರಿದ ಬಿಹಾರ ಸರ್ಕಾರ ಪ್ರಾಣ ರಕ್ಷಿಸಿದಂತಹ ಆ ಪೇದೆಯನ್ನು ನೇರವಾಗಿ ಸಸ್ಪೆಂಡ್ ಮಾಡಿದೆ. ಇದು ನಮ್ಮ ವ್ಯವಸ್ಥೆಯ ಅತಿ ದೊಡ್ಡ ದುರಂತವಾಗಿದೆ. ಬಾಂಗ್ಲಾ ಮಾದರಿಯ ದಂಗೆಗೆ ಪ್ಲಾನ್, ಪೊಲೀಸರ ಕೈಗೆ ಬಳೆ. ವಿಪಕ್ಷಗಳು ಯಾಕೆ ಪೊಲೀಸರನ್ನೇ ಟಾರ್ಗೆಟ್ ಮಾಡಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಡ ಹೇರುತ್ತಿದ್ದಾರೆ? ಇದರ ಹಿಂದೆ ಒಂದು ಬೃಹತ್ ರಾಜಕೀಯ ಷಡ್ಯಂತ್ರ ಅಡಗಿದೆಯಂತೆ. ಬಾಂಗ್ಲಾದೇಶ ಮತ್ತು ನೇಪಾಳದಲ್ಲಿ ವಿದ್ಯಾರ್ಥಿಗಳ ಹೆಸರಲ್ಲಿ ಗುಂಪು ಸೇರಿ ಸಂಸತ್ ಭವನಕ್ಕೆ ನುಗ್ಗಿ ಬೆಂಕಿ ಹಚ್ಚಿದ ಮಾದರಿಯನ್ನೇ ಭಾರತದಲ್ಲೂ ಮಾಡೋದಕ್ಕೆ ಕೆಲವೊಂದಿಷ್ಟು ದುಷ್ಟಶಕ್ತಿಗಳು, ದೇಶ ವಿರೋಧಿ ಶಕ್ತಿಗಳು ಪ್ಲಾನ್ ಮಾಡಿಕೊಂಡಿದ್ದಾವೆ. ಇವತ್ತು ನೀವು ಕಲ್ಲು ತಂದಂತಹ ಪೊಲೀಸರ ಬೆಂಬಲಕ್ಕೆ ನಿಲ್ಲದೆ ಗುಂಡು ಹಾರಿಸಿದ ಪೇದೆಯನ್ನು ಸಸ್ಪೆಂಡ್ ಮಾಡಿದ್ರೆ ನಾಳೆ ಯಾವುದೇ ಪೊಲೀಸ್ ಅಧಿಕಾರಿಯು ಗುಂಪನ್ನು ತಡೆಯೋದಕ್ಕೆ ಮುಂದಾಗೋದಿಲ್ಲ. ನಮ್ಮ ಪ್ರಾಣ ಹೋದರೂ ಕೂಡ ಸರ್ಕಾರ ಬೆಂಬಲಕ್ಕೆ ಬರೋದಿಲ್ಲ. ಗುಂಡು ಹಾರಿಸಿದರೆ ಕೆಲಸ ಹೋಗುತ್ತೆ. ಸುಮ್ಮನೆ ಮೂಕ ವಿಸ್ಮಿತರಾಗಿ ಪೊಲೀಸರು ನಿಂತುಕೊಂಡು ಬಿಡಬೇಕಾಗತ್ತೆ. ಆಗ ನಾಳೆ ಸಾವಿರಾರು ಗಲಭೆಕೋರರು ದೆಹಲಿಯ ಸಂಸತ್ ಭವನಕ್ಕೋ ಅಥವಾ ಬೆಂಗಳೂರಿನ ವಿಧಾನಸೌಧಕ್ಕೂ ಮುತ್ತಿಗೆ ಹಾಕೋದಕ್ಕೆ ಬಂದರೆ ಪೊಲೀಸರು ಅವರನ್ನು ತಡೆಯೋದಿಲ್ಲ. ಅವರೇ ನೇರವಾಗಿ ಒಳನುಗ್ಗುತ್ತಾರೆ. ಇಡೀ ದೇಶದಲ್ಲಿ ಅರಾಜಕತೆ ಸೃಷ್ಟಿಸುವ ಈ ಮಹಾ ಷಡ್ಯಂತ್ರದ ಅಡಿಪಾಯವೇ ಈ ಲಾಠಿ ಚಾರ್ಜ್ ವಿವಾದವಾಗಿದೆ. ಕೆಲವೊಂದಿಷ್ಟು ಎವಿಡೆನ್ಸ್ ಮತ್ತು ಕೆಲವೊಂದಿಷ್ಟು ಮಾಹಿತಿಗಳ ಪ್ರಕಾರ ಮೋದಿ ಸರ್ಕಾರವನ್ನು ಬರೀ ಭಾರತೀಯರಷ್ಟೇ ಅಲ್ಲ, ಅಥವಾ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ವಿದ್ಯಾರ್ಥಿಗಳ ಸೋಗಿನಲ್ಲಿ ಬಂದಂತಹ ಗೂಂಡಾಗಳೆಲ್ಲ ಬಾಂಗ್ಲಾದೇಶಕ್ಕೂ ಕೂಡ ಭಾರಿ ಉರಿ ಆಗ್ತಾ ಇದೆ. ಕಾರಣ ಇಷ್ಟೇ, ಬಾಂಗ್ಲಾದೇಶ ಮತ್ತು ಭಾರತದ ಏನು ಗಡಿ ವಿವಾದ ಇದೆಯಲ್ಲ, ಗಡಿಯಲ್ಲಿ ಈ ಸ್ಮಾರ್ಟ್ ಫೆನ್ಸಿಂಗ್ ಗಡಿ ಬೇಲಿಯನ್ನು ಹಾಕ್ತಾ ಇದೆ. ಅಕ್ರಮ ವಲಸಿಗರ ಈ ದಂಧೆಕೋರರು, ಮಾಫಿಯಾಕೋರರು ಎಲ್ಲರೂ ಕೂಡ ಬಂದಾಗಿದ್ದಾರೆ. ಈಗ ಆ ಕಡೆಯಿಂದ ಆ ಕಡೆಯವರು, ಈ ಕಡೆಯಿಂದ ಈ ಕಡೆಯವರು ಆಗಿ ಹೋಗಿಬಿಟ್ಟಿದ್ದಾರೆ. ಅದರಲ್ಲೂ ಉತ್ತರ ಪ್ರದೇಶ, ದೆಹಲಿ ಮತ್ತು ಈ ಪಂಜಾಬ್ನಂತಹ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಈ ಅಕ್ರಮ ವಲಸಿಗರ ಹಾವಳಿ ಜಾಸ್ತಿ ಆಗಿದೆ. ಈ ಅಕ್ರಮ ವಲಸಿಗರ ತಲೆಯಲ್ಲಿ BJP ಸರ್ಕಾರದ ವಿರುದ್ಧ ಏನಾದರೂ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ಒಂದು ವಿದ್ಯಾರ್ಥಿಗಳ ಪ್ರೊಟೆಸ್ಟ್ನಲ್ಲಿ ಅಕ್ರಮ ವಲಸಿಗರು ಕೂಡ ಬಂದು ಕಲ್ಲು ತೂರಿದ್ದಾರೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದ್ದಾವೆ. ಆದರೆ ಪೊಲೀಸರು ಕೂಡ ಅಷ್ಟೇ ಎಲ್ಲ ಪ್ರತಿದಿನ ಪ್ರತಿ ಕ್ಷಣದ ವಿಡಿಯೋಗ್ರಾಫಿಯನ್ನು ಮಾಡಿಕೊಂಡು AIಗೆ ಕೊಟ್ಟು ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು ಪ್ರೊಟೆಸ್ಟಲ್ಲಿ ಭಾಗವಹಿಸಿದ್ರಲ್ಲ ಆ ವಿದ್ಯಾರ್ಥಿಗಳ ಹಿನ್ನೆಲೆ ಏನು, ಯಾರು ಮೂಲ ನಿವಾಸಿಗಳು ಅಂದರೆ ಯಾರೇ ಭಾರತೀಯರು, ಯಾರು ಅಕ್ರಮ ವಲಸಿಗರು ಅಂತ ಜಾಡಿ ಹಿಡಿದು ಅವರನ್ನು ಹೊತ್ತು ಹೊರಹಾಕುವ ಕೆಲಸ ಕೂಡ ನಡೆಯುತ್ತದೆ. ಪಂಜಾಬ್ನ ಕಪಟ ನಾಟಕ, ಸಫಾಯಿ ಕರ್ಮಚಾರಿಗಳ ಮೇಲೆ ಲಾಠಿ. ಪೊಲೀಸರು ಲಾಠಿ ಬೀಸಬಾರದು ಎನ್ನುವ ಈ ವಿಪಕ್ಷಗಳು ಮತ್ತು ಆಮ್ ಆದ್ಮಿ ಪಕ್ಷದ ಡಬಲ್ ಸ್ಟ್ಯಾಂಡರ್ಡ್ ಅದೆಷ್ಟು ಭಯಾನಕ ಅನ್ನೋದಕ್ಕೆ ಇದೇ ಪಂಜಾಬ್ನ ಉದಾಹರಣೆ. ಪಂಜಾಬ್ನ ಬರ್ನಾಲಾ ಪ್ರದೇಶದಲ್ಲಿ ಕಳೆದ ಕೆಲವು ದಿನಗಳಿಂದ ಸಂಬಳ ಏರಿಕೆಗಾಗಿ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸ್ತಾ ಇದ್ರು. ಊರೆಲ್ಲ ಕಸದ ರಾಶಿ ಬಿದ್ದಿತ್ತು. ಆಗ ಆಪ್ ಸರ್ಕಾರವನ್ನು ಓಲೈಸಿಕೊಳ್ಳುವ ಬದಲು ಆಪ್ ಸರ್ಕಾರ ಅವರನ್ನು ಓಲೈಸುವ ಬದಲು ಬೇರೆ ಕಾರ್ಮಿಕರನ್ನು ತಂದು ಕಸ ತೆಗೆಸೋದಕ್ಕೆ ಮುಂದಾಗಿದೆ. ಇದನ್ನು ವಿರೋಧಿಸಿದ ಪೌರ ಕಾರ್ಮಿಕರ ಮೇಲೆ ಪಂಜಾಬ್ ಪೊಲೀಸರು ಮನಬಂದಂತೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಪಾಪ ಬಡ ಕಾರ್ಮಿಕರು ರಕ್ತ ಬರುವಂತೆ ಏಟು ತಿಂದಿದ್ದಾರೆ.
ದೆಹಲಿಯಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರುವ ಗೂಂಡಾಗಳ ಪರ ನಿಂತು ಪ್ರಧಾನಿ ಕ್ಷಮೆ ಕೇಳಬೇಕು ಎನ್ನುವ ರಾಹುಲ್ ಗಾಂಧಿ ಪಂಜಾಬ್ನಲ್ಲಿ ಕಸಗುಡಿಸುವ ಬಡ ಕಾರ್ಮಿಕರ ಮೇಲೆ ಲಾಠಿ ಬೀಸಿದ ಆಪ್ ಸರ್ಕಾರದ ವಿರುದ್ಧ ಯಾಕೆ ಮೌನ ವಹಿಸಿದ್ದಾರೆ? ಅಲ್ಲಿನ ಮುಖ್ಯಮಂತ್ರಿ ರಾಜೀನಾಮೆ ಯಾಕೆ ಕೇಳ್ತಾ ಇಲ್ಲ? ಇದು ಇವರ ಅಸಲಿ ಮುಖವಾಡವನ್ನು ಬೆತ್ತಲು ಮಾಡ್ತಾ ಇದೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದರೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ನಂತರವೂ ಸಂಸತ್ತಿನ ಕಲಾಪವನ್ನು ನಡೆಸುವುದಕ್ಕೆ ಬಿಡದ ವಿಪಕ್ಷಗಳು ಇದೀಗ ಪೊಲೀಸ್ ಲಾಠಿ ಚಾರ್ಜ್ ಎನ್ನುವ ಹೊಸ ಅಸ್ತ್ರ ತೆಗೆದುಕೊಂಡು ಇಡೀ ಭದ್ರತಾ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವುದಕ್ಕೆ ಹೊರಟಿವೆ. ಬಿಹಾರದಲ್ಲಿ AK-47 ಬಳಸಿದ ಪೇದೆಯನ್ನು ಸಸ್ಪೆಂಡ್ ಮಾಡಿದ ರಾಜಕೀಯ ನಾಳೆ ದೇಶದ ಯಾವುದೇ ಪೊಲೀಸ್ ಅಧಿಕಾರಿ ಗುಂಪನ್ನು ತಡೆಯದಂತೆ ಮಾಡುವ ಬಾಂಗ್ಲಾ ಮಾದರಿಯ ದಂಗೆಯ ಪ್ಲಾನ್ಗೆ ದಾರಿಯಾಗಿದೆ. ಆದರೆ ಈ ಲಾಠಿ ಚಾರ್ಜ್ ವಿವಾದ ಇದೀಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಮುಖ್ಯ ನ್ಯಾಯಮೂರ್ತಿಗಳೇ ವಿಚಾರಣೆ ಕೈಗೆತ್ತಿಕೊಂಡಿದ್ದಾರೆ. ಕೋರ್ಟ್ ಹಾಲ್ನಲ್ಲಿ ಪೊಲೀಸರ ಮೇಲೆ ಆದ ದೌರ್ಜನ್ಯದ ಸಾಕ್ಷಿಗಳು ಸಲ್ಲಿಕೆಯಾದಾಗ ವಿದ್ಯಾರ್ಥಿಗಳ ಸೋಗಿನಲ್ಲಿದ್ದ ಗೂಂಡಾಗಳ ಅಸ್ತಿತ್ವ ಸಂಪೂರ್ಣವಾಗಿ ಬುಡಮೇಲಾಗುವುದು ಖಚಿತ. ದೇಶವನ್ನು ರಕ್ಷಿಸುವ ಪೊಲೀಸರ ಸ್ಥೈರ್ಯ ಕುಗ್ಗದೆ ಅರಾಜಕತೆ ಸೃಷ್ಟಿಸುವವರ ಪ್ಲಾನ್ಗಳು ಮಣ್ಣು ಪಾಲಾಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ವೀಕ್ಷಕರೇ, ನಿಮಗೇನನ್ಸುತ್ತೆ? ವಿಪಕ್ಷಗಳು ಈ ಹೊಸ ಖ್ಯಾತಿ ತೆಗೆದು ಮೋದಿಯವರನ್ನು ಸಿಕ್ಕಾಕ್ಸ್ಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ರಾಹುಲ್ ಗಾಂಧಿ ಏನು ದೊಡ್ಡ ಪರ್ಫೆಕ್ಟಾ? ರಾಹುಲ್ ಗಾಂಧಿ ಅವ್ರ ಕಡೆಯಿಂದ ಏನು ತಪ್ಪೇ ಆಗಿಲ್ವಾ? ತಮ್ಮದೇ ಮಿತ್ರ ಪಕ್ಷದ ರಾಜ್ಯದಲ್ಲಿ ಲಾಠಿ ಚಾರ್ಜ್ ಆಗಿದೆ, ಹಂಗಾದರೆ ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ದೇಶದ ಭದ್ರತೆಗೆ ಸಂಬಂಧಿಸಿದ ಈ ವಿಡಿಯೋ ಪ್ರತಿಯೊಬ್ಬ ಭಾರತೀಯನಿಗೂ ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ವಿಡಿಯೋ ಫಸ್ಟ್